ಎಸ್, ಮುಂದಿನ ಕ್ಷೇತ್ರ ಹಾಸನ. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನ ಡಾಕ್ಟರ್ ಮಂಜುನಾಥ್, ಪ್ರೀತಮ್ ಗೌಡ್ರು. ಮೊದಲೆಲ್ಲ ಪ್ರಜ್ವಲ್ ರೇವಣ್ಣ ಅಂತನೋರು. ಬಟ್ ಮಂಡ್ಯದಲ್ಲಿ ನಿಖಿಲ್ಗೆ ಬಿಜೆಪಿ ವಿರೋಧ ಇಲ್ಲ, ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಬಿಜೆಪಿ ವಿರೋಧ ಇಲ್ಲ. ಸರಿನಾ? ಸುಮಲತಾ ಅವ್ರ ವಿರೋಧ ಇದೆ, ಅದು ಬೇರೆ ಕತೆ. ಹಾಸನ ಬಂದಾಗ ಪ್ರಜ್ವಲ್ಗೆ ಎಲ್ಲಾ ಬಿಜೆಪಿಗರ ವಿರೋಧ ಇದೆ. ಬಿಜೆಪಿ ಅವ್ರದ್ದು ಹಾಳಾಗೋಲಿ, ಹೌದು, ಪ್ರಜ್ವಲ್ಗೆ ಕೊಟ್ಟು ಶ್ರೇಯಸ್ ಕಾಂಗ್ರೆಸ್ ನಿಂತ್ರೆ ಪ್ರಜ್ವಲ್ ಗೆಲ್ಲಲ್ಲ ಅಂತ ಚರ್ಚೆ ಇದೆ. ಆಮೇಲೆ ದೇವರಾಜೇಗೌಡರು ಅದು ಬಿಡ್ತೀನಿ ಇದು ಬಿಡ್ತೀನಿ ಇತ್ತಾಗಿ ತಾಕತ್ತಿದ್ರಿ ಅಂತ ಬೇರೆ ಕೂತವ್ರಯ್ಯಪ್ಪ. ಹೌದು. ಸೊ ಇವೆಲ್ಲದರ ಪರಿಣಾಮ ಈ ವಿರೋಧ ಲೆಕ್ಕಾಚಾರ ಮತ್ತೆ ಜಯದೇವ ಮಂಜುನಾಥ್ ಅವ್ರಿಗೆ ರಿಲೀವಲ್ ಆಗ್ತದೆ. ಹೌದು. ಡಾಕ್ಟರ್ ಮಂಜುನಾಥ್ ಅವರು ಹೆಸರು ಬಹಳ ಚಾಲ್ತಿ ಇದೆ. ಡಾಕ್ಟರ್ ಮಂಜುನಾಥ್ ಆದ್ರೆ ಈ ಪ್ರೀತಮ್ ಅಷ್ಟೇ, ಮೇಲ್ನೋಟಕ್ಕೆ ನಮ್ಮ ಪಾರ್ಟಿ ಅವು ಇವು ಅನ್ಬೋದೇನೋ, ಬಟ್ ಬಿಜೆಪಿಗರು ಚುನಾವಣೆಯನ್ನ ಪ್ರಜ್ವಲ್ಗಾದ್ರೆ ಮಾಡಲ್ಲ. ಹೌದು. ಡಾಕ್ಟರ್ ಮಂಜುನಾಥ್ ಕ್ಯಾಂಡಿಡೇಟ್ ಆದ್ರೆ ಕಾಂಗ್ರೆಸ್ ಪಾರ್ಟಿ ಬಿಟ್ಟಿರೋ ಸಾಮಾನ್ಯ ಜನ ಎಲ್ಲ ಡಾಕ್ಟರ್ ಮಂಜುನಾಥ್ ಕೋಟ್ ಮಾಡ್ತಾರೆ. ಆಮೇಲೆ ಮಂಜುನಾಥ್ನ ಒಪ್ಪಿತ ವ್ಯಕ್ತಿ ಡಾಕ್ಟರ್ ಮಂಜುನಾಥ್. ಅವ್ರೇನ ನರೇಂದ್ರ ಮೋದಿ ಹೆಂಗೆ ನಾನು ಆಗ್ಲಿ ಹೇಳಿ, ಸುರೇಶ್ ಪ್ರಭುನೇ ಕರೆದು ಮಂತ್ರಿ ಮಾಡ್ಬಿಟ್ರು ಶಿವಸೇನೆಯಿಂದ, ಅವ್ರು ಆಗಲ್ಲ ಅಂದಾಗ. ಜೈಶಂಕರ್ ವಿದೇಶಾಂಗ ಸಚಿವ. ಕ್ವಾಲಿಟಿ ಪೀಪಲ್ಸ್ ಬೇಕು ರಾಜಕೀಯದಲ್ಲಿ ನರೇಂದ್ರ ಮೋದಿ ಟೀಮ್ಗೆ. ನನಗೆ ಗೊತ್ತಿರಂಗ್ ರಾಜ್ಯದಲ್ಲಿ ಏನಾದ್ರು ಡಾಕ್ಟರ್ ಮಂಜುನಾಥ್ ಹಾಸನ ನಿಂತು ಚುನಾವಣೆಗೆ ಆಯ್ಕೆ ಆದ್ರೆ ಪಕ್ಷವನ್ನ ನೋಡದೆ, ಪಕ್ಷಾತೀತವಾಗಿ ಡಾಕ್ಟರ್ ಮಂಜುನಾಥ್ ಬೇಕಾದ್ರೆ ಆರೋಗ್ಯ ಮಂತ್ರಿ ಮಾಡ್ಕೊಬಿಡ್ತಾರೆ. ಹೌದು. ಸೊ ಹಾಗಾಗಿ ಪ್ರಜ್ವಲ್ಗಿರೋ ವಿರೋಧವನ್ನೇ ಈಗ ಹೊಸ ಆಯ್ಕೆಯ ಲೆಕ್ಕಾಚಾರದಲ್ಲಿ ಬಿಜೆಪಿ ಅವರು ಕೂಡ ಕೂತಿದ್ದಾರೆ. ಅಲ್ಲ, ಒಂದ್ ಕಡೆ ವಿಜಯೇಂದ್ರ ಅವ್ರಿಗಾಗಿ ಮಾಡ್ಲೇಬೇಕಾದ ಅನಿವಾರ್ಯತೆ ಬಂದ್ರೆ ಬಿಜೆಪಿ ಅವರು ಪ್ರಜ್ವಲ್ಗೆ, ಯಾಕಂದ್ರೆ ವಿಜಯೇಂದ್ರ ಹೇಳೋರು 28ಕ್ಕೆ 28 ಮಾಡ್ಲೇಬೇಕು ರಿಸಲ್ಟ್. ಕಾಂಗ್ರೆಸ್ ಅವ್ರು ಯಾಕೆ ಮಾಡಲಿಲ್ಲ ಅವತ್ತು ನಿಖಿಲ್ಗೆ ಮತ್ತೆ ಮಂಡ್ಯದಲ್ಲಿ? ಯಾವಾಗ ಆತ ಅನಿವಾರ್ಯತೆ ಇರಲಿಲ್ಲ. ಅನಿವಾರ್ಯತೆ ಅಲ್ಲ, ಕಾಂಗ್ರೆಸ್ನವ್ರು ಅಷ್ಟು ವಿರೋಧ ಮಾಡ್ತಿರೋ JDS ಹಾಗಾಗಿ ಮೈತ್ರಿ ಒಪ್ಪಲಿಲ್ಲ. ಇಲ್ಲೂ ಅದೇ JDS ಬಿಜೆಪಿ ಈ ಟೀಮ್ ಬಹಳ ಅಷ್ಟೇ ವಿರೋಧ ಮಾಡುತ್ತೆ. ಹುಲ್ಲಳ್ಳಿ ಸುರೇಶ್ ಗೆದ್ದಿದ್ದು JDS ಲಿಂಗೇಶ್ ವಿರುದ್ಧ. ಹೌದು. ನಮ್ಮ ಸಕಲೇಶ್ಪುರ ಸೀಮೆಂಟ್ ಮಂಜು ಗೆದ್ದಿದ್ದು HK ಕುಮಾರಸ್ವಾಮಿ ವಿರುದ್ಧ. ಪ್ರೀತಮ್ ಸೋತಿದ್ದು ಸ್ವರೂಪ್ ವಿರುದ್ಧ. 3 ಕ್ಷೇತ್ರಗಳಿರ್ಬೋದೇನೋ ಅಂದ್ರೆ ಬಿಜೆಪಿ ಅವ್ರ ಪ್ರಬಲ. ಕಡೂರು ಬಳಿ ಪ್ರಕಾಶ್ ಇದ್ದಾರೆ ಮೇಲೆ, ಅವ್ರೇನಂಗ ಅನ್ಕೊಳ್ಳಲ್ಲ, ಅವ್ರ ದೇವೇಗೌಡರ ಜೊತೆ ಚೆನ್ನಾಗವ್ರೆ. ಸೊ ಈ 3 ಜನ ಉಲ್ಟಾ ಹೊಡೆದ್ರೆ ಕಷ್ಟ. ಈ ಉಲ್ಟಾ ಹೊಡೆದಲ್ಲ ಶ್ರೇಯಸ್ ಪಟೇಲ್ ಆಟೋಮೆಟಿಕಲಿ ವೋಟ್ ಗೇನ್ ಆಗುತ್ತೆ ಅನ್ನೋ ಚರ್ಚೆ ಇರೋದು ಲೋಕಲಿ. MP ಆಗ್ಲಿಕ್ಕೆ ಯೋಗ್ಯ ಶ್ರೇಯಸ್ ಪಟೇಲ ಪ್ರಜ್ವಲ್ ರೇವಣ್ಣನ ಅಂತಂದ್ರೆ ಶ್ರೇಯಸ್ ಪಟೇಲ್ ಆರಾಮಾಗಿ ಆಯ್ಕೆ ಆಗೋಯ್ತಾರೆ ಅಂತಿದೆ ಚರ್ಚೆ. ಸೊ ಹಾಗಾಗಿ ಅವೆಲ್ಲ ಕಾರಣಕ್ಕಾಗಿ ಡಾಕ್ಟರ್ ಮಂಜುನಾಥ್ ಅವ್ರ ಬಗ್ಗೆ ಹೆಂಗಿರೋರ್ದು ಸರ್ವಿಸ್ ಅನ್ನ ಮುಗಿಸಿ ಬರ್ತಿದ್ದಾರೆ. ಸೊ ಹಾಗಾಗಿ ಮಂಜುನಾಥ್ ಅವ್ರ ಹೆಸರು ದೊಡ್ಡ ಮಟ್ಟಿಗೆ ಚಾಲ್ತಿರಿದೆ, ಚರ್ಚೆಲಿದೆ. ಬಿಜೆಪಿ ಪಡ್ಸಾಲೆಯಲ್ಲಿ ಈ ಬಿಜೆಪಿಗೆ ಪ್ರಜ್ವಲ್ ಆದ್ರೆ ಮಾಡಲ್ಲ ಅಂತಾನೆ ಓಪನ್ ಆಗಿ ಹೇಳ್ತಾವ್ರೆ. ಹಾಗಾಗಿ ಅವರೇ ಆಲ್ಟರ್ನೇಟಿವ್ ಡಾಕ್ಟರ್ ಮಂಜುನಾಥ್ ಬರ್ಲಿ ಅಂತ. ಮಂಜುನಾಥ್ಗೆ ಎಳ್ಳಷ್ಟು ವಿರೋಧ ಇಲ್ಲ. ಇದ್ರೆ 4 ಜನದ ವಿರೋಧ ಅಷ್ಟೇ. ರೇವಣ್ಣ, ಭವಾನಿ ರೇವಣ್ಣ, ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಈ 4 ಜನರ ವಿರೋಧ ಮಾಡಬಹುದೇನೋ. ಇನ್ನು ಉಳಿದವರೆಲ್ಲ ಡಾಕ್ಟರ್ ಮಂಜುನಾಥ್ನ ವೆಲ್ಕಮ್ ಮಾಡ್ತಾರೆ JDS ಅವರು, ಬಿಜೆಪಿ ಅವರು. ಇದು ಅಲ್ಲಿ ಕತೆ. ಏನು ಸಪ್ರೇಟ್ ಏನಾದ್ರು ಆಗಿದ್ರೆ ಪ್ರೀತಮ್ ಗೌಡ ಕ್ಯಾಂಡಿಡೇಟ್ ಬಿಜೆಪಿಯಿಂದ, ಕಾಂಗ್ರೆಸ್ JDS ಬಿಜೆಪಿ ನಿಂತ್ಕೊಂಡಿದ್ರೆ ಪ್ರೀತಮ್ ಕ್ಯಾಂಡಿಡೇಟ್ ಲೋಕಸಭೆಗೆ. ಮುಂದಕ್ಕೆ ಹೋಗೋಣ. ಶಿಕ್ಷಣ ಅಂದ್ರೆ ವ್ಯಾಪಾರೀಕರಣ ಅನ್ನೋ ಸನ್ನಿವೇಶದಲ್ಲಿ ಶಿಕ್ಷಣ ಅಂತಂದ್ರೆ ಸಂಸ್ಕಾರ ಮತ್ತೆ ಅದೊಂದು ರೀತಿಯ ಸರ್ವಿಸ್ ಅನ್ನೋ ದೆಸೆಯಲ್ಲಿ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ. ಗುರಿಯನ್ನ ಇಟ್ಕೊಂಡು ಬಂದವ್ರಿಗೆ ಒಳ್ಳೆ ಗುರು ಸಿಗ್ತಾರೆ. ಎಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ವ್ಯಕ್ತಿಯನ್ನ ಮಾಡುವಂತ ಸಂಕಲ್ಪದೊಂದಿಗೆ ಇಲ್ಲಿ ಕೆಲಸ ನಡೆಯುತ್ತೆ. ಈ ಕಾಲೇಜಲ್ಲಿ ಓದಬೇಕು ಅಂತ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಈ ಕಡೆ ಮುಖ ಮಾಡಿ ನಿಲ್ತಾರೆ. ಆದ್ರೆ ಇಲ್ಲಿ ಸಾವಿರಾರು ಅಪ್ಲಿಕೇಶನ್ ಬಂದರೂ ಸಹ ಈ ಒಂದು ಕಾಲೇಜಲ್ಲಿ ಅವಕಾಶ ಇರ್ತಕ್ಕಂಥದ್ದು ಕೇವಲ 550 ಮಂದಿಗೆ ಮಾತ್ರ. ನಾಲ್ವರಲ್ಲಿ ಒಬ್ರು ಈ ಕಾಲೇಜಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಫ್ರೀ ಮೆಡಿಕಲ್ ಸೀಟ್ ಅನ್ನ ಪಡಿತಾರೆ. ಶಿಕ್ಷಣ ಜೊತೆಗೆ ಸಂಸ್ಕಾರ ಆತನ ಜೀವನದಲ್ಲೂ ಸಹ ಮೌಲ್ಯವನ್ನ ಕಲಿಸುವಂತ ಶಿಕ್ಷಣ ಸಂಸ್ಥೆ ಜ್ಞಾನಸುಧಾ ಸಂಸ್ಥೆಯವರು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ನಾನು ಇವತ್ತು ದಾರಿದೀಪ ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ.